ಆಹಾರ ಸಚಿವರ ತವರು ಜಿಲ್ಲೆಯಲ್ಲೇ ಅಕ್ರಮ ಪಡಿತರ ಅಕ್ಕಿ ದಂಧೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರೇ, ನೀವು ನೋಡಲೇಬೇಕು ಈ ಸ್ಟೋರಿ. ಅಕ್ರಮ ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ಮಾರುವ ಕರಾಳ ದಂಧೆ. ಟನ್ ಗಟ್ಟಲೆ ಬಡವರ ಅಕ್ಕಿಯನ್ನ ತಿಂದು ತೇಗುತ್ತಿದ್ದಾರೆ ಖದೀಮರು. ಸಾಮಾಜಿಕ ಹೋರಾಟಗಾರರ ಹೋರಾಟದಿಂದ ಬೆಳಕಿಗೆ ಬಂದ ಪ್ರಕರಣ. 21.5 ಟನ್ ಅಕ್ರಮ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆದ ಅಧಿಕಾರಿಗಳು. ಪ್ರಿಯದರ್ಶಿನಿ ಬಡಾವಣೆಯ ತೂಬಗೆರೆ ಹರೀಶ್ ಎಂಬ ಖದೀಮ ಪೊಲೀಸರ ವಶಕ್ಕೆ. ಹೌದು ಪ್ರಿಯ ವೀಕ್ಷಕರೇ, ಬಡವರ ಪಡಿತರ ಅಕ್ಕಿಯನ್ನ ಅಕ್ರಮ ಮಾರ್ಗದಿಂದ ಪಡೆದು ಅದನ್ನ ಬೇರೆ ಜಿಲ್ಲೆಗಳಿಗೆ ಸಾಗಿಸಿ ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದ ಕರಾಳ ದಂಧೆಗೆ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಅಧಿಕಾರಿಗಳು ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಆಹಾರ ಸಚಿವ ಮುನಿಯಪ್ಪನವರ ತವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಹೊರವಲಯದ ಪ್ರಿಯದರ್ಶಿನಿ ಬಡಾವಣೆಯ ಗೋಡಾನ್ ಮೇಲೆ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ತೂಬಗೆರೆ ಹರೀಶ್ ಎಂಬಾತನ ಗೋಡಾನ್ನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ 21.5 ಟನ್ ಪಡಿತರ ಅಕ್ಕಿಯನ್ನ ಹಾಗೂ ಖದೀಮನನ್ನ ಅಧಿಕಾರಿಗಳು ವಶಕ್ಕೆ ಪಡೆದು ಕೇಸ್ ದಾಖಲಿಸಿದ್ದಾರೆ. ಇನ್ನು ರಾಜ್ಯಾದ್ಯಂತ ಪಡಿತರ ಅಕ್ಕಿ ಅಕ್ರಮ ಸಾಗಾಟ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ನಡುವೆಯೇ ಆಹಾರ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ಈ ರೀತಿ ಅಕ್ರಮ ದಂಧೆ ಪ್ರಕರಣ ಬೆಳಕಿಗೆ ಬಂದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಪ್ರಕರಣದ ಬಗ್ಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರರ ವೇದಿಕೆ ರಾಜ್ಯ ಅಧ್ಯಕ್ಷ ಕೆಎಚ್ ವೆಂಕಟೇಶ್ ಅವರು ಮಾತನಾಡಿ ವಿವರಿಸಿದರು. ಬಂಗಾರದ ಹೆಣ್ಮಕ್ಳು ಜೀವನ ಮಾಡಕ್ಕೆ ಏನಾಗಿತ್ತು ನಿಮಗೆ? ಸಾಲದ ಬಿಲ್ಡಿಂಗ್ ಅದು. ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಗೊಂಡು ನಿನ್ನ ಗೋಡನ್ನ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಎದುರಿಸ್ತೀಯ, ವಿಷ ಕೊಡ್ಸಲ್ಬಿಡ್ತೀನಿ ನನಗೆ ಹೇಳ್ಕೊಂಡೆ. ನನ್ನ ಹೆಸರು ಕೆಎಚ್ ವೆಂಕಟೇಶ್ ಅಂತ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರರ ವೇದಿಕೆ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ನಮಗೆ ಈ ಥರ ಅಕ್ರಮವಾಗಿ ಪಡಿತರ ಅಕ್ಕಿನ ಕೊಂಡುಕೊಂಡು ಅಲ್ಲಿ ಗೋಡನ್ನಲ್ಲಿ ಇಟ್ಕೊಂಡು ಒಂದೊಂದು ಲೋಡ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸಿ ಈ ಥರ ಪಾಲಿಶ್ ಮಾಡಿಸಿ ತಿರ್ಗಾ ಮಾರಾಟಕ್ಕೆ ಅಂಗಡಿಗಳಿಗೆ ಜನಸಾಮಾನ್ಯರಿಗೆ ನೀಡ್ತಿದ್ದಾರೆ ಅಂತ ದೂರು ಬಂದಿತ್ತು. ನಾವು ಮತ್ತು ನಮ್ಮ ಪತ್ರಕರ್ತರ ತಂಡ ಇದ್ರ ಬಗ್ಗೆ ಸುಮಾರು 2-3 ದಿನದಿಂದ ಅಲ್ಲಿ ಓಡಾಡಿ ಏನೇನು ನಡೀತಾ ಇದೆ ಅಂದ್ಕೊಂಡು ನೋಡಿಕೊಂಡು ಈ ದಿನ ಆ ಗೋಡನ್ಗಳನ್ನ ಫುಡ್ ಇನ್ಸ್ಪೆಕ್ಟ್ರು ಮತ್ತು ಪೊಲೀಸ್ ಇಲಾಖೆ ಜೊತೆ ಕರ್ಕೊಂಡೋಗಿ ಅಲ್ಲಿ ಮಳಿಗೆಗಳನ್ನ ಪರಿಶೀಲನೆ ಮಾಡಿದಾಗ ನಾವು ಅಂದ್ಕೊಂಡಿದ್ದು ಕಡಿಮೆ ಇರುತ್ತೆ ಅಂತ ಸುಮಾರು 15 ಟನ್ಗಿನ್ನ ಹೆಚ್ಚಾಗಿ ಅಲ್ಲಿ ಅಕ್ಕಿ ಕಂಡುಬಂದಿದೆ. ಅದರ ಮೇಲೆ ಈಗ ನಾವು ಸೀಸ್ ಮಾಡಿದ್ದಾರೆ, ಪೊಲೀಸು ಮತ್ತು ಆಹಾರ ಇನ್ಸ್ಪೆಕ್ಟರ್ ಸೀಸ್ ಮಾಡಿದ್ದಾರೆ. ಮುಂದೆ ತನಿಖೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕು. ಹರೀಶ್ ಅಂತ ಒಬ್ಬ ವ್ಯಕ್ತಿ ಸುಮಾರು ಒಂದು 5-6 ಜನ ಕೆಲಸದವ್ರನ್ನ ಇಟ್ಕೊಂಡು ಯಾರ್ಯಾರು ಹಳ್ಳಿಗಳ ಕಡೆ ಮನೆಗಳಿಗೆ ಕಳಿಸಿ ಈ ಥರ ಅಕ್ಕಿಗಳು ತರಿಸಿ 10-12 ರೂಪಾಯಿಗೆ ಅಕ್ಕಿ ತೊಗೊಂಡು ಬಂದು ಇವರು ಪಾಲಿಶ್ಗೆ ಕಳಿಸಿ ಆಮೇಲೆ 25 kg ಅಂತೆ ಇವರೆಲ್ಲ ಮಾರಾಟ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಏನಿವತ್ತು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿಲಿ ಪ್ರಿಯದರ್ಶಿನಿ ಬಡಾವಣೆ ಅನ್ನೋ ಪ್ರಾಂತ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು.
ಅಲ್ಲಿ ಒಂದೇ ಅಲ್ಲ, ದೊಡ್ಡಬಳ್ಳಾಪುರ ನಗರಾದ್ಯಂತ ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ. ಮತ್ತು ಅದನ್ನು ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತು ಗೌರಿಬಿದನೂರಿಗೆ ಈ ಕಡೆ ಎಲ್ಲನೂ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಷ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ ಅನ್ನೋದು. ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮಗೆ ಬಂದಿದ್ದ ಮಾಹಿತಿ ಏನೊಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮಗೆ ಬಂದಂಥ ಮಾಹಿತಿ. ಅಲ್ಲೋಗಿ ಡಿಪಾರ್ಟ್ಮೆಂಟು ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15 ಟನ್ ಅಕ್ಕಿ ಈಗಾಗಲೇ ಯಾರು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸ್ಕೊಂಡು ಅದನ್ನು ಕ್ರಮ ಜರುಗಿಸ್ತಿದ್ದಾರೆ.